ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ ಮಹಾಪರ್ವಕಾಲ, ಒಂದು ಮಹಾಘಟ್ಟ ಅಂತಲೇ ಹೇಳ್ಬೋದು ಈ ಸನ್ನಿವೇಶ. ಮಹಾಭಾರತ ಯುದ್ಧಕ್ಕೂ ಮುನ್ನ ಜೂಜಾಟ ನಡೆದಾಗ ಆ ಸಭೆಯಲ್ಲಿ ಪಾಂಡವ, ಕೌರವರು, ಹಿರಿಯರು ಸೇರಿದಂತೆ ಇಡೀ ಸಭೆಯೇ ತುಂಬಿದ್ದರೂ ಕೂಡ ಅಲ್ಲಿ ಶ್ರೀಕೃಷ್ಣ ಮಾತ್ರ ಇರಲಿಲ್ಲ. ಶ್ರೀಕೃಷ್ಣ ಮಹಾಭಾರತ ಸಭೆಯಲ್ಲಿ ಕಾಣಿಸಿಕೊಳ್ಳಲು ಇರಲು ಕೂಡ ಒಂದು ಕಾರಣ ಇರುತ್ತೆ. ದ್ರೌಪದಿ ಕರೆದಾಗ ಮಾತ್ರ ಶ್ರೀಕೃಷ್ಣ ಏಕೆ ಬರ್ತಾನೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಮಹಾಭಾರತ ಯುದ್ಧ ಪ್ರಾರಂಭವಾಗಲು ದ್ರೌಪದಿಯ ವಸ್ತ್ರಾಪಹರಣವು ಒಂದು ರೀತಿಯಲ್ಲಿ ಕಾರಣ ಅಂತಲೇ ಹೇಳ್ಬೋದು. ದ್ರೌಪದಿಯ ವಸ್ತ್ರಾಪಹರಣವನ್ನು ಪ್ರಸ್ತಾಪಿಸಿದಾಗಲೆಲ್ಲ ಅದು ಮಹಿಳೆಯರ ವಿರುದ್ಧ ಅತ್ಯಂತ ಕ್ರೂರ ಅಪರಾಧಗಳಲ್ಲಿ ಒಂದು ಅಂತ ಗುರುತಿಸಲಾಗತ್ತೆ. ದ್ರೌಪದಿಯ ವಸ್ತ್ರಾಪಹರಣದ ಘಟನೆಯ ನಂತರ ಶ್ರೀಕೃಷ್ಣನು ಪಾಂಡವರಿಗೆ ನ್ಯಾಯವನ್ನು ಪಡೆಯಲು ಯುದ್ಧದ ಮಾರ್ಗವನ್ನು ತೋರಿಸ್ತಾನೆ. ಶ್ರೀಕೃಷ್ಣ ಪಾಂಡವರನ್ನು ಕುರಿತು, ಈಗ ಯುದ್ಧ ಕೇವಲ ಆಸ್ತಿ, ರಾಜ್ಯ ಅಥವಾ ಹಕ್ಕುಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಆದರೆ ಮಹಿಳೆಯ ದೌರ್ಜನ್ಯದ ವಿರುದ್ಧ ಕೂಡ ಆಗಬೇಕು ಅಂತ ಹೇಳಿರ್ತಾನೆ. ಈ ಅವಮಾನದ ಪ್ರತೀಕಾರವು ಯುಗಾಂತರಗಳ ಪಾಠವಾಗಿ ನೆನಪಿನಲ್ಲಿ ಉಳಿಯುತ್ತೆ. ಆದ್ದರಿಂದ ಯುದ್ಧ ಮಾಡಬೇಕೆಂದು ಶ್ರೀಕೃಷ್ಣ ಹೇಳ್ತಾನೆ. ದ್ರೌಪದಿ ವಸ್ತ್ರಾಪಹರಣಕ್ಕೆ ಕುರಿತಾದ ವಿಚಾರ ನಿಮಗೀಗಾಗಲೇ ತಿಳಿಸಿದ್ದೀನಿ. ಮಹಾಭಾರತದಲ್ಲಿ ಪಾಂಡವರು ಜೂಜಿನ ಆಟದಲ್ಲಿ ಕೌರವರ ಕೈಯಲ್ಲಿ ಎಲ್ಲವನ್ನು ಕಳ್ಕೊಳ್ತಾರೆ. ಶಕುನಿ ಮತ್ತು ದುರ್ಯೋಧನರ ಪ್ರಚೋದನೆಯಿಂದ ಯುಧಿಷ್ಠಿರನು ದ್ರೌಪದಿಯನ್ನು ಪಣಕ್ಕಿಡ್ತಾನೆ. ದುರ್ಯೋಧನನ ಆದೇಶದ ಮೇರೆಗೆ ದುಶ್ಯಾಸನನು ದ್ರೌಪದಿಯನ್ನು ಮುಡಿ ಹಿಡಿದು ಎಳ್ಕೊಂಡು ಆಸ್ಥಾನಕ್ಕೆ ಕರೆತರ್ತಾನೆ. ತನ್ನ ದಾಸಿ, ಕೌರವರ ದಾಸಿ ದ್ರೌಪದಿ ಅಂತ ಹೇಳ್ತಾನೆ. ದ್ರೌಪದಿ ತನ್ನನ್ನು ದುಶ್ಯಾಸನನ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾಳೆ. ಆದರೆ ಆಕೆಗೆ ಸಾಧ್ಯ ಆಗೋದಿಲ್ಲ. ಅವಳು ವಾದ ಕೂಡ ಮಾಡ್ತಾಳೆ. ಇಡೀ ಸಭೆಯೇ ಮೌನಕ್ಕೆ ಶರಣಾಗಿರುತ್ತೆ. ಮಹಾಭಾರತ ಜೂಜಿನ ಆಟದಲ್ಲಿ ಧರ್ಮರಾಯನು ದ್ರೌಪದಿಯನ್ನು ಪಣಕ್ಕಿಡ್ತಾನೆ ಮತ್ತು ಅವನ ಚಿಕ್ಕಪ್ಪ ಶಕುನಿ ದುರ್ಯೋಧನನ ವಿರುದ್ಧವಾಗಿ ದ್ರೌಪದಿಯನ್ನು ಗೆದ್ದುಕೊಂಡಿರ್ತಾನೆ. ಆ ಸಮಯದಲ್ಲಿ ದುರ್ಯೋಧನನ ಆಜ್ಞೆಯಂತೆ ಅವನ ತಮ್ಮನಾದಂತಹ ದುಶ್ಯಾಸನ ದ್ರೌಪದಿಯ ಕೂದಲನ್ನು ಹಿಡಿದು ಸಭೆಗೆ ಎಳ್ಕೊಂಡು ಬರ್ತಾನೆ. ಅಲ್ಲಿ ದ್ರೌಪದಿಯನ್ನು ಅವಮಾನಿಸುವಾಗ ನ್ಯಾಯಾಧೀಶರಾಗಿ ಭೀಷ್ಮ ಮತ್ತು ಪಿತಾಮಹ ದ್ರೋಣಾಚಾರ್ಯ, ವಿದುರರಂತಹ ಮಹಾನ್ ವ್ಯಕ್ತಿಗಳು ಕೂಡ ತಲೆಬಾಗಿ ಕುಳಿತಿರ್ತಾರೆ, ಮೌನಕ್ಕೆ ಶರಣಾಗಿರ್ತಾರೆ. ಅವರು ಕೂಡ ಒಂದು ಪ್ರಶ್ನೆಯನ್ನು ಮಾಡೋದಿಲ್ಲ, ಇದು ತಪ್ಪು ಅಂತ ಕೂಡ ಹೇಳುವಂಥ ಸ್ಥಿತಿಯಲ್ಲಿರಲಿಲ್ಲ. ಉದ್ಧವ ಗೀತೆ ಅಥವಾ ಉದ್ಧವ ಭಾಗವತ ಪ್ರಕಾರ ಶ್ರೀಕೃಷ್ಣನ ಸ್ನೇಹಿತ ಮತ್ತು ಸೋದರ ಸಂಬಂಧಿ ಉದ್ಧವನು ದ್ರೌಪದಿಯ ವಸ್ತ್ರಾಪಹರಣದ ಬಗ್ಗೆ ಶ್ರೀಕೃಷ್ಣನಿಗೆ ಅನೇಕ ಜ್ವಲಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೃಷ್ಣ ಆತನನ್ನು ಕುರಿತು ಕೇಳ್ತಾನೆ. ಕೃಷ್ಣನ ಹಸ್ತಿನಾಪುರದಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಇಂತಹ ಭೀಕರ ಘಟನೆ ಸಂಭವಿಸಿದಾಗ ನೀವು ತಕ್ಷಣ ಹೋಗಿ ದ್ರೌಪದಿಯನ್ನು ಏಕೆ ಉಳಿಸಲಿಲ್ಲ? ದ್ರೌಪದಿಯ ಕರೆಗಾಗಿ ನೀವು ಯಾಕೆ ಕಾಯ್ತಾ ಇದ್ರಿ ಅಂತ ಈ ಪ್ರಶ್ನೆಯನ್ನು ಕೇಳಿದಾಗ ಶ್ರೀಕೃಷ್ಣ ಮುಗುಳ್ನಗ್ತಾನೆ. ಉದ್ಧವನ ಪ್ರಶ್ನೆಗಳಿಗೆ ಮುಗುಳ್ನಗುತ್ತಾ ಶ್ರೀಕೃಷ್ಣ ಉತ್ತರನ ಕೊಡ್ತಾನೆ. ಈ ಬ್ರಹ್ಮಾಂಡದ ನಿಯಮವೆಂದರೆ ಬುದ್ಧಿವಂತ ವ್ಯಕ್ತಿ ಮಾತ್ರ ಗೆಲ್ಲುತ್ತಾನೆ. ಬುದ್ಧಿವಂತಿಕೆಯನ್ನು ಬಳಸಿ ಗೆಲ್ಲುವವನು ಉಳಿಯುತ್ತಾನೆ. ದುರ್ಯೋಧನನಿಗೆ ಜೂಜಾಡಲು ಅಪಾರ ಸಂಪತ್ತು ಇತ್ತು, ಆದರೆ ಜೂಜಾಟವನ್ನು ಆಡುವ ಬುದ್ಧಿವಂತಿಕೆ ಅವನಲ್ಲಿರಲಿಲ್ಲ. ಆದ್ದರಿಂದ ಅವನು ತನ್ನ ಚಿಕ್ಕಪ್ಪ ಶಕುನಿಯನ್ನು ನಂಬ್ತಾನೆ ಮತ್ತು ಅವನ ಪರವಾಗಿ ಆಟ ಕೂಡ ಆಡಲು ಹೇಳ್ತಾನೆ. ಇದು ಅವನ ವಿವೇಚನೆಯಿಂದ ತೆಗೆದುಕೊಂಡ ನಿರ್ಧಾರವಾಗಿರುತ್ತೆ. ಆದರೆ ಧರ್ಮರಾಯ ಸೇರಿದಂತೆ 5 ಪಾಂಡವರಿಗೆ ಈ ಆಟವನ್ನು ಹೇಗೆ ಆಡಬೇಕೆಂದು ತಿಳಿದಿರಲಿಲ್ಲ. ಆದರೆ ಅವನು ವಿವೇಚನೆಯನ್ನು ಬಳಸದೆ
ನನ್ನನ್ನು ಅಂದರೆ ಕೃಷ್ಣನನ್ನು ಆಟಕ್ಕೆ ಸೇರಿಸಿಕೊಳ್ಳುವಂತೆ ಕರೆಯಲಿಲ್ಲ. ಆದರೆ ಅವರು ಅದನ್ನು ನನ್ನಿಂದ ಮರೆಮಾಡಲು ಬಯಸಿದರು. ನಾನು ಕರೆಯದೆ ಸಭೆಗೆ ಬರಬಾರದೆಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೇನೆ. ಈ ಕಾರಣಕ್ಕಾಗಿ ನಾನು ಅವರಲ್ಲಿ ಒಬ್ಬರೂ ಕರೆಯದೆ ಸಭೆಗೆ ಬರಲಿಲ್ಲ. ಇದರಿಂದ ಧರ್ಮರಾಯನೇ ತನ್ನ ದುರದೃಷ್ಟವನ್ನು ಆಹ್ವಾನಿಸಿಕೊಂಡ ಅಂತ ಉತ್ತರನ ಕೊಡ್ತಾನೆ. ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ದುಶ್ಯಾಸನನು ಅವಳ ತಲೆ ಕೂದಲನ್ನು ಹಿಡಿದು ತುಂಬಿದ ಸಭೆಗೆ ಎಳೆದುಕೊಂಡು ಹೋಗುತ್ತಿರುವಾಗ ದ್ರೌಪದಿಯು ದುಶ್ಯಾಸನನ ವಿರುದ್ಧ ಹೋರಾಡ್ತಲೇ ಇರ್ತಾಳೆ. ದ್ರೌಪದಿ ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸ್ತಾಳೆ, ಆದರೆ ವಿಫಲ ಆಗ್ತಾಳೆ. ಇದಾದ ನಂತರ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಎಳೆಯಲು ಪ್ರಾರಂಭಿಸಿದಾಗ ದ್ರೌಪದಿಯ ಬುದ್ಧಿವಂತಿಕೆ ಮತ್ತು ಆತ್ಮಸಾಕ್ಷಿಯು ಜಾಗೃತವಾಗುತ್ತೆ ಮತ್ತು ದ್ರೌಪದಿಯು ಹರಿ ಹರಿ ಅಭಯ ಕೃಷ್ಣ ಅಭಯಂ ಎಂದು ನಾಮವನ್ನು ಜಪಿಸುತ್ತಾ ಸಭೆಗೆ ಹಾಜರಾಗಲು ಶ್ರೀಕೃಷ್ಣನನ್ನು ಕರೀತಾಳೆ. ಅವನನ್ನು ಕರೆದಾಗ ಶ್ರೀಕೃಷ್ಣನು ತಡ ಮಾಡದೆ ತನ್ನ ಸ್ನೇಹಿತಳನ್ನು, ತನ್ನ ಸಹೋದರಿಯನ್ನು ಉಳಿಸಲು ಸಭೆಯಲ್ಲಿ ಕಾಣಿಸಿಕೊಳ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣನು ಧರ್ಮರಾಯನಿಗೆ ನೀಡಿದ್ದ ಭರವಸೆಯನ್ನು ಉಳಿಸಿಕೊಳ್ತಾನೆ ಮತ್ತು ತನ್ನ ಸ್ನೇಹಿತೆ ದ್ರೌಪದಿಯನ್ನು ಅದೃಶ್ಯ ರೂಪದಲ್ಲಿ ಬಂದು ರಕ್ಷಣೆಯನ್ನು ಮಾಡ್ತಾನೆ. ಈ ವಸ್ತ್ರಾಪಹರಣ ಅನ್ನೋದು ಎಷ್ಟು ಅಮಾನವೀಯ ಕ್ರೂರ ಘಟನೆ ಅಲ್ವಾ ಸ್ನೇಹಿತರೆ. ತಲೆತಲಾಂತರ ವರ್ಷಗಳಿಂದನೂ ಕೂಡ ಹೆಣ್ಣಿನ ಶೋಷಣೆ ನಡೀತಾನೆ ಇದೆ. ಪಾಂಡವರಿಗಾದಂತಹ ಸೋಲು, ದ್ರೌಪದಿಗಾದಂತಹ ಅವಮಾನ, ಇದೆಲ್ಲವೂ ಕೂಡ ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗಿರುತ್ತೆ. ನೋಡಿದ್ರಲ್ಲ ದ್ರೌಪದಿಯ ವಸ್ತ್ರಾಪಹರಣ ಕಥೆ ಹೇಗಿತ್ತು ಅಂತ. ತುಂಬ ನೋವಾಗುತ್ತೆ ಈ ದೃಶ್ಯನ ನೆನಪು ಮಾಡಿಕೊಂಡಾಗ. ಇಡೀ ತುಂಬಿದ ಸಭೆಯಲ್ಲಿ ಅಷ್ಟು ಮಹಾನ್ ವ್ಯಕ್ತಿಗಳಿದ್ರೂ ಕೂಡ ಯಾರೊಬ್ಬರೂ ಕೂಡ ಇದ್ರ ಬಗ್ಗೆ ಚಕಾರ ಎತ್ತದೆ ಮೌನವಾಗಿ ಕುಳಿತಿರ್ತಾರೆ. ಈ ಮೌನಕ್ಕೆ ಅರ್ಥ ಏನು? ನಿಮ್ಮ ಕಾರ್ಯ ಸರಿಯಾಗಿದೆ ಅಂತನಾ? ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸುಮ್ಮನಿದ್ದಾಗ ಪಂಚಪಾಂಡವರು ತಲೆ ತಗ್ಗಿಸಿ ನಿಂತಿರ್ತಾರೆ. ಎಂಥ ಅವಮಾನ ದೃಶ್ಯ ಅಂದರೆ ಮತ್ತೆ ಅವರು ತಲೆ ಎತ್ತೋದಕ್ಕೆ ಸುಮಾರು ವರ್ಷಗಳೇ ಬೇಕಾಗತ್ತೆ. ದ್ರೌಪದಿ ತುಂಬಿದ ಸಭೆಯಲ್ಲಿ ತನ್ನ ಮಾನವನ್ನು ಕಳ್ಕೊಳ್ತಾ ಇರಬೇಕಾದ್ರೂ ಕೂಡ ಯಾರೊಬ್ಬರು ಕೂಡ ಮಾತಾಡೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಬಂದು ಆಕೆಯನ್ನು ವಸ್ತ್ರವನ್ನು ನೀಡಿ ಕಾಪಾಡ್ತಾನೆ. ಇದಾಗಿತ್ತು ಮಹಾಭಾರತದ ಈ ಕತೆ. ಈ ಸ್ಟೋರಿ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಅನುಸ್ವರ್ಡ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಸಜೆಸ್ಟ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ಮಹಾಭಾರತದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.